ಹಾಯ್ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಫುಡ್ ಕಲ್ಚರ್ಗೆ ಸ್ವಾಗತ. ಇವತ್ತು ನಾವು ಅವರೆಬೇಳೆ ವಡೆ ಮಾಡೋದು ಹೇಗಂತ ನೋಡೋಣ. ನಾನಿಲ್ಲಿ ಹಿತಗದ ಅವರೆಕಾಳು ತೊಗೊಂಡಿದ್ದೀನಿ. ಅವರೆಕಾಳನ್ನು ಹಿತ್ಕಿ ಸಿಪ್ಪೆ ಸುಲಿದು ಇಟ್ಕೊಂಡಿರೋದು. ಇವಾಗ ಒಂದು ಅರ್ಧ ಬೊಟ್ಟಲಷ್ಟು ಅವರೆಕಾಳನ್ನು ಮಿಕ್ಸಿ ಜಾರ್ಗೆ ಹಾಕಿ ಶುಂಠಿ ಮತ್ತು ಮೆಣಸಿನ್ಕಾಯಿ, ಸ್ವಲ್ಪ ಮಿಂಟ್ ಲೀವ್ ಅಂದರೆ ಪುದೀನ ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು, ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಇದು ಗ್ರೈಂಡ್ ಆಗಿದೆ. ಇದಾದ ನಂತರ ಒಂದು ಪಾತ್ರೆಗೆ ಇದನ್ನೆಲ್ಲ ತೆಕ್ಕೊಳ್ಳೋಣ. ತೀರಾ ನುಣ್ಣಗೆ ರುಬ್ಕೋಬೇಕು ಅಂತ ಏನಿಲ್ಲ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಅವರೆಕಾಳು ಹಾಕಿದ್ದೀನಿ, ಮತ್ತು ಮತ್ತು 1 ಅಥವಾ 2 ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಮಿಂಟ್ ಲೀವ್ ಮತ್ತು ಕೊತ್ತಂಬರಿ ಸೊಪ್ಪು. ಇವಾಗ ಹಾಕ್ತಾ ಇರೋದು ಕಡಲೆ ಹಿಟ್ಟು. ಒಂದು 2 ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟನ್ನ ಹಾಕಬೇಕು. ಹಾಗೆ 2 ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕಬೇಕು. ಸ್ವಲ್ಪ ಓಂಕಾಳು ಹಾಕಿ ಅಂದರೆ ಅಜ್ವಾಯಿನ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನಾನು ನೀರು ಯೂಸ್ ಮಾಡಿಕೊಂಡೇ ಇಲ್ಲ. ಒಂದು ಸ್ವಲ್ಪನೂ ನೀರು ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಪೇಸ್ಟ್ ಮಾಡಿ ಇಟ್ಟಿರೋದ್ರಿಂದ ನಾವು ನೀರಿನ ಅಂಶ ಇರುತ್ತೆ ಅದರಲ್ಲಿ. ಸೊ ನೀರಿನ ಅವಶ್ಯಕತೆ ಇಲ್ಲ. ಇವಾಗ ಎಣ್ಣೆನ ಕಾಯಕ್ಕಿಡೋಣ. ಎಣ್ಣೆ ಕಾಯಕ್ಕಿಟ್ಟು ಈ ಥರ ಕಡಲೆಬೇಳೆ ವಡೆನ ಯಾವ ಥರ ತಟ್ತಿರೋ ಆ ಥರ ತಟ್ಟಿ ಇಟ್ಕೋಬೇಕು. ತಟ್ಟಿ ಇಟ್ಕೊಂಡು ಒಂದೊಂದಾಗೆ ಕರಿಬೇಕು. ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ, ತೀರಾ ಹೈ ಫ್ಲೇಮ್ ಬೇಡ, ಎಲ್ಲ ಹೊತ್ತು ಬಿಡುತ್ತೆ ಬಜ್ಜಿ ಎಲ್ಲ. ಇದು ಅವರೇ ಬೇಳೆ ವಡೆ ಆಯಿತು, ಕಡಲೆಬೇಳೆ ವಡೆ ಆಯಿತು. ಬೇಗ ಕಲರ್ ಬರುತ್ತೆ, ಬ್ರೌನಿಷ್ ಕಲರ್. ಸೊ ಲೋ ಫ್ಲೇಮಲ್ಲೇ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಕರಿಯೋದು ಬೆಟರು. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಕರಿಯೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಇಲ್ಲಿ ಸೋಡಾ ಪುಡಿನ ಯೂಸ್ ಮಾಡಿಲ್ಲ. ನಾನು ಆಲ್ಮೋಸ್ಟ್ ಕಡಲೆಬೇಳೆ ವಡೆಗೂ ಮತ್ತು ಇದಕ್ಕೂ ಸೋಡಾ ಪುಡಿನ ಯೂಸ್ ಮಾಡಲ್ಲ. ಕೆಲವೊಬ್ಬರು ಸೋಡಾ ಪುಡಿನೂ ಯೂಸ್ ಮಾಡ್ತಾರೆ. ಈಗ ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲಿ ಕರೆದು ಇಟ್ಕೊಳ್ಳೋಣ. ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡೋದನ್ನ ಮರಿಬೇಡಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.